ಏನು ಫಿಲ್ಮ್ ಇಂಡಸ್ಟ್ರಿ ಇದೆ ಅದು ಬಯಸೋದು ಇಷ್ಟೇ, ನಮ್ಮ ಏನು ಬಿಗ್ ಸ್ಟಾರ್ಸ್ ಇರ್ತಾರೆ ಅವ್ರ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ಫಿಲಮ್ ಬರಲಿ ಅಂತ. ನಮಸ್ತೆ, ನಾನು ನಿಮ್ಮ ನರ್ಕು ಕನ್ನಡಿಗ. ಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ನಾವು ಕಿಚ್ಚ ಸುದೀಪ್ ಅವರ ಒಂದು ಅಪ್ಕಮಿಂಗ್ ಮೂವಿ ಅನೌನ್ಸ್ ಆಗಿದೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸುದೀಪ್ ಸರ್ ಕಡೆಯಿಂದ ಆಲ್ರೆಡಿ 2 ಸಿನಿಮಾ ಅನೌನ್ಸ್ ಆಗಿದೆ. ಅದರಲ್ಲಿ ಒಂದು ಅನೌನ್ಸ್ ಆಗಿದೆ, ಇನ್ನೊಂದು ಜಸ್ಟ್ ಮುಹೂರ್ತವನ್ನ ಇಟ್ಟಿದ್ದಾರೆ. ಅಂಡ್ ಒಂದು ಬಿಲ್ಲ ರಂಗ ಭಾಷಾ ಅಂಡ್ ಇನ್ನೊಂದು K47 ಅದು ಈಗ ಮುಹೂರ್ತ ಇಡಲಾಗಿದೆ. ಸುದೀಪ್ ಸರ್ ಅವರ ಮ್ಯಾಕ್ಸ್ ಚಿತ್ರ ಒಂದು ಸೆನ್ಸಲ್ ಹಿಟ್ ಸಿನಿಮಾ ಆಯಿತು ಅಂಡ್ ಆಡಿಯನ್ಸ್ ಅನ್ನ ರಂಜಿಸುವಲ್ಲಿ ಆ ಸಿನಿಮಾ ಗೆದ್ದಿದೆ. ಅಂಡ್ ಈಗ ಮತ್ತೆ ಸುದೀಪ್ ಸರ್ ಅವರು 2 ಸಿನಿಮಾವನ್ನ ಕೊಡಕ್ಕೆ ರೆಡಿ ಆಗಿದ್ದಾರೆ. ಅದರಲ್ಲಿ ಈಗ ರೀಸೆಂಟ್ ಆಗಿ ಮುಹೂರ್ತವನ್ನ ಇಟ್ಟಿದ್ದಾರೆ. ಅಂಡ್ ಈ ಒಂದು ಮುಹೂರ್ತ ಇಟ್ಟಂತ ಸಿನಿಮಾಕ್ಕೆ ಮ್ಯಾಕ್ಸ್ ಚಿತ್ರದ ನಿರ್ದೇಶಕರು ಮತ್ತೆ ಸುದೀಪ್ ಸರ್ ಜೊತೆ ಕೈ ಜೋಡಿಸಿದ್ದಾರೆ. ಅಂಡ್ ಅವ್ರದೊಂದು ಕಾಂಬೋ ಈ ಒಂದು ಸಿನಿಮಾದಲ್ಲಿ ನಮ್ಗೆ ನೋಡಕ್ ಸಿಗತ್ತೆ. ಸೊ ಯಾವಾಗ ಅದೇ ಜೋಡಿ ಮೂವಿನ ಮುಹೂರ್ತವನ್ನ ಇಟ್ರು, ಆಲ್ರೆಡಿ ಒಂದು ಬಜ್ ಕ್ರಿಯೇಟ್ ಆಗಿದೆ ಮಾರ್ಕೆಟ್ ಅಲ್ಲಿ. ಅದೇನಂದ್ರೆ ಇದು ಮ್ಯಾಕ್ಸ್ 2 ಇರ್ಬೋದು ಅಂತ. ಬಟ್ ಚಿತ್ರತಂಡ ಸ್ಪಷ್ಟ ಕೊಟ್ಟಿದೆ, ಇದು ಮ್ಯಾಕ್ಸಿಗೂ ಇದಕ್ಕೆ ಸಂಬಂಧನೇ ಇಲ್ಲ, ಬೇರೆ ಸ್ಟೋರಿನೇ ಇದೆ. ಈಗ ಆಲ್ರೆಡಿ ವಿಜಯ್ ಕಾರ್ತಿಕೇಯನ್ ಅವರು ಒಂದು ಮಾಸ್ ಚಿತ್ರವನ್ನ ಕೊಟ್ಟಿದ್ದಾದ್ಮೇಲೆ ಈಗ ಬ್ಯಾಕ್ ಟು ಬ್ಯಾಕ್ ಅವರಿಂದ ಮತ್ತೆ ಅದೇ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಮತ್ತೊಂದು ಮಾಸ್ ಚಿತ್ರವನ್ನ ಕೊಡ್ತಾರಂತ. ಅಂಡ್ ಅವರೇ ಹೇಳಿದ್ದಾರೆ ಈ ಕತೆ ಒಂದು ಡಿಫ್ರೆಂಟ್ ಆಗಿದೆ ಅಂಡ್ ಇದು ಬಹಳಷ್ಟು ಕಿಕ್ ಕೊಡೋಂತಹ ಸಿನಿಮಾ ಆಗಿದೆ, ಲೈಕ್ ಆಕ್ಷನ್ ಥ್ರೋ. K47 ಇದರ ಆಲ್ರೆಡಿ ಸೆಟ್ ಆಗಿದೆ, ಸ್ಟೆಟ್ ಕೂಡ ಹಾಕಿದ್ದಾರೆ ಚೆನ್ನೈಯಲ್ಲಿ ಅಂಡ್ ಶೂಟಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಬಜೆಟ್ ಬಗ್ಗೆ ಯಾವುದೇ ರೀತಿ ಮಾಹಿತಿಯನ್ನ ಕೊಟ್ಟಿಲ್ಲ, ಆದ್ರೆ ಅಂದಾಜು ಮಾಡಲಾಗಿದೆ ಬಜೆಟ್ ಒಂದು ಬಿಗ್ ಬಜೆಟ್ ಬರಲಿದೆ ಅಂತ. ಅಂಡ್ ಈ ಒಂದು ಸಿನಿಮಾನ ಡಿಸೆಂಬರ್ 25ನೇ ತಾರೀಕಿಗೆ ಬಿಡುಗಡೆ ಮಾಡ್ತೀವ ಅಂತ ಹೇಳಿ ಸುದೀಪ್ ಸರ್ ಅವರು ಹೇಳಿದ್ದಾರೆ. ಸದ್ಯ ಅನೂಪ್ ಭಂಡಾರಿ ಅವರ ಬಿಲ್ಲರಂಗ ಭಾಷಾದಲ್ಲಿ ಸುದೀಪ್ ಸರ್ ಅವರು ಬ್ಯುಸಿ ಆಗಿದ್ದಾರೆ. ಆದಷ್ಟು ಬೇಗ ಈ ಸಿನಿಮಾದ ಟೈಟಲ್ ಕೂಡ ಅನೌನ್ಸ್ ಆಗ್ಲಿ ಅಂತ ನಾನು ಬಯಸ್ತೇನೆ.